all the following pair of equation by reducing them to a pair of linear equation. ಇದೇನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇದು ಲೀನಿಯರ್ ಈಕ್ವೇಶನ್ ಅಲ್ಲ, ಇದನ್ನು ಲೀನಿಯರ್ ಈಕ್ವೇಶನ್ ರೆಡ್ಯೂಸ್ ಮಾಡಿಕೊಂಡು ಉತ್ತರ ಕಂಡುಹಿಡಿಯಿರಿ ಅಂತ ಹೇಳಿ. ಹೇಗೆ ಮಾಡ್ಬೇಕು ಇದನ್ನ? ಅಸ್ಯೂಮ್ ಮಾಡಿ, ಲೆಟ್ ಎ ಬಿ ಈಕ್ವಲ್ ಟು 1 by root of x. ಇಲ್ಲಿ ಡಿನಾಮಿನೇಟರ್ ಏನಿದೆ ಅದನ್ನು ಕಾಪಿ ಮಾಡ್ಕೊಳ್ಳಿ ಅಷ್ಟೇ, ಇನ್ನೇನು ಟ್ರಿಕ್ ಇಲ್ಲ. b is equal to 1 by root of y. ಮುಂದಿನ ಭಾಗ ರೀಅರೇಂಜ್ ಮಾಡ್ಕೊಳ್ಳಿ. 2a plus 3b is equal to 2. ಇದು ನಮ್ಮ ಈಕ್ವೇಶನ್ 1. 4a minus 9b is equal to minus 1. ಇದು ನಮ್ಮ ಈಕ್ವೇಶನ್ 2. ಎಲಿಮಿನೇಷನ್ ಮೆಥಡ್ ಒಳ್ಳೆ ಕ್ಲೀನ್ ಸೆಟ್ ಆಗಿದೆ. -9 plus 3b ಇದನ್ನು ಹ್ಯಾಂಡಲ್ ಮಾಡ್ಬೋದು. ಏನು ಮಾಡ್ಬೇಕು ನಾವು? ಈಕ್ವೇಶನ್ 1 ಇಂಟು, ಸೊ ಮೊದಲಾಗಿ LCM ಬಿಟ್ವೀನ್ 3 and 9 is 9. ಸೊ ಇದು ಆಲ್ರೆಡಿ 9 ಇದೆ, ಇದನ್ನ 9 ಮಾಡ್ಬೇಕು ನಾನು. ಸೊ 1 into 3, 2 ಹಾಗೆ ಇಡಬೇಕಾಗುತ್ತೆ. ಸೊ 1 into 3 ಏನಾಗುತ್ತಿದೋ 6a plus 9b is equal to 3 into 2, 6. 4a minus 9b is equal to minus 1. ಸೊ ಲೈನ್ ಅಲ್ಲಿದೆ ಪ್ಲಸ್, ಇವಾಗ ಶುಡ್ ಐ ಆ್ಯಡ್ ಇಟ್ ಆರ್ ಸಪ್ರೇಟ್? ಅದನ್ನು ಹೇಳಿ. ಇವೆರಡು ಆ್ಯಡ್ ಮಾಡಬೇಕಾ ಸಪ್ರೇಟ್ ಮಾಡಬೇಕಾ? ಈಕ್ವೇಶನ್ನ ಆ್ಯಡ್ ಮಾಡೋದು ಅಂತ ಹೇಳಿದ್ರೆ ಏನು ಸೈನ್ ಚೇಂಜ್ ಮಾಡಬೇಡಿ, ಹಾಗೇನೆ ಅಡಿಷನ್ ಸಬ್ಟ್ರಾಕ್ಷನ್ ಏನಿದೆ ಅದು ಮುಂದುವರಿಸಿ ಅಂತ ಹೇಳಿ. ಇಲ್ಲಿ 10a ಕ್ಯಾನ್ಸಲ್ ಆಗುತ್ತೆ, ಇದು 5 ಅಲ್ವಾ? ನೆಕ್ಸ್ಟ್ ಡಿವೈಡ್ ಬೈ 10 ಮಾಡಿ. a is equal to 1 by 2. ಸರಿನಾ? ಇದನ್ನ ಈಕ್ವೇಶನ್ 1 ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸಬ್ a in 1, so 2 into 1 by 2 plus 3b is equal to 2. So 1 plus 3b is equal to 2. Minus 1 both the sides. 3b is equal to 1. Divide by 3 both the sides. b is equal to 1 by 3. So ab ಸಿಕ್ತು. ಮುಂದೆ ಸಬ್ಸ್ಟಿಟ್ಯೂಟ್ ಮಾಡಿ x and y ಕಂಡುಹಿಡಿಯಿರಿ ಅಷ್ಟೇ. So a is equal to root of 1 by x. Therefore root of x is equal to 1 by a. So 1 by a is 1 by 2. 1 by a will be 2 ಅಲ್ವಾ? ಸೊ ನಾವು x ಕಂಡುಹಿಡಿಬೇಕು. ಹಾಗಾಗಿ so x on squaring both the sides, x will be equal to 4. Square both sides. If a is 1 by 2, 1 by a is equal to 2 by 1 ಅಲ್ವಾ? ಇನ್ವರ್ಟ್ ಮಾಡಬೇಕು. ಸೊ ಇದನ್ನೇ ಮಾಡಿರೋದು ಇಲ್ಲಿ ನಾವು. ಮುಂದೆ y ಕಂಡುಹಿಡಿಯಿರಿ. ಮತ್ತು b is equal to 1 by root of y. Root of y is equal to b. Root of y is equal to 1 by b, which is equal to 3. Square both sides. So y is equal to 9. Therefore x comma y is equal to 4 comma 9. ಇದೇ ನಿಮ್ಮ ಉತ್ತರ. ಪಾಸ್ ಮಾಡ್ಕೊಂಡು ನೋಡೋರು ನೋಡ್ಬೋದು.